ಇದ್ದಂಗೆ ಅಂದ್ಕೂಲ ಶುಟ್ಟ ಬಂತು ಈಕಿಗೆ. ನಾರ ಉಪ್ಪ ನಿನ್ನ ಮಗಳರ ಪೇಡೆ ಅಂದಕ್ಕಿನ ದಿವಸ ಬಿಸಿ ರೊಟ್ಟಿ ಕೊಡ್ತಿದ್ದಳ್ರೆ, ಅವತ್ತು ರೊಟ್ಟಿನ ಮಾಡಲಿಲ್ಲ ಆಕಿ. ಗಂಡ ಬಂದ ರೊಟ್ಟಿ ಯಾಕೆ ಮಾಡಿಲ್ಲ ಅಂದ್ಕೂಳೆ ಕೈ ನೋವಾಗ್ಯದ, ಮುಗ್ದ ಹೋತಲ್ರಿ ಅಟ್ ಹೇಳಿದ್ರೆ. ಭಾಳ ಶಾನ್ಯಾರ ನಮ್ಮ ತಾಯಿಯಂದ್ರೆ ಯಾವಾಗ ಏನು ಹೇಳ್ಬೇಕು, ಗಂಡಗೆ ಮನ್ಯಾನವ್ರಿಗೆ ಏನು ಹೇಳ್ಬೇಕು ಅನ್ನೋದು ಭಾಳ ಶಾನ್ಯಾರ ನಮ್ಮ ಅವುಗಳು. ಕೈ ನೋವಾಗ್ಯದ, ಇವತ್ತು ರೊಟ್ಟಿ ಮಾಡಂಗಿಲ್ಲ. ಮತ್ತು ಅವಾಗ ಏನು ತಿನ್ನಲಿಲ್ಲ, ನಮಗೇನು ಮಾಡೋದು, ಅದ ಪೇಡೆನೇ ತಿನ್ಕೊತ್ಕೊಂಡ್ರೆ ಒಳಕಲ್ಲ. ಪೇಡೆ ಅತ್ತ ಪೇಡೆ ತಿನ್ಲಿ ಅಂದಾಗ ಅವಂದ ಎಲ್ಲಿ ಪೇಡೆ ಏನು ಸುದ್ದಿ ಗಂಡ್ಮಕ್ಳಿಗೆ ಗೊತ್ತಿರಂಗಿಲ್ಲ. ಇಲ್ಲಿ ಒಳಗೆ ಆದದ್ದು ಎಲ್ಲ ಇವು ಗದ್ಲ ಪಾಪ ಅವ್ರು ಹೊರಗಿಂದ ಅಡ್ಡಾಡಿ ಸುಂಬರವರು ಅಟ್ಟ ಕೇಳೋರು. ಮತ್ತು ಅವು ಊಟ ಅಂದ್ಕೂಲೆ ಊಟ ರೊಟ್ಟಿ ಮಾಡಿಲ್ಲ, ಮತ್ತು ಏನು ತಿನ್ಬೇಕು, ಪೇಡೆ ತಿತ್ತಾಳ ಸುಮ್ಕೊಂಡ್ರು ನೀ. ಅವಂದ ಪೇಡೆ ಯಾರು ತಂದು ಕೊಟ್ಟಿಲ್ಲ, ಆಕೆ ಎತ್ತ ಕದಾವಳವು. ಅವ ಬಂದ ಯವ್ವ ಮತ್ತು ಊಟ ಅಂದ್ಕೂಳೆ ಇನ್ನೂ ಕೊಟ್ಟಿಲ್ಲ ಅಯ್ಯಪ್ಪ, ಮತ್ತು ಇನ್ನೂ ಕೊಟ್ಟಿಲ್ಲ. ಮತ್ತು ನಿಂತಕ್ಕೆ ಪೇಡೆ ಅದಾವತ್ಲ, ಪೇಡೆ ತಿನ್ನತ್ತಾಳಾಕಿ ಅನ್ಲಕ್ಕಿ. ಪೇಡೆ ಎಲ್ಲಿ ತಿನ್ನೋದ ತಮ್ಮ ಅಂತೇಳಿ ಮತ್ತು ಹಿಂಗಣ್ಣಾಗತ್ತಾಳ. ಕರಿ ಆಕಿ ನಿನ್ನ ಹೆಂಡ್ತಿನ ಬಂದ್ಲು, ಯಾಕ ತಂಗಿ ಇವತ್ತು ಊಟ ಕೊಟ್ಟಿಲ್ಲ, ಪೇಡೆ ತಿನ್ಲ ಅತ್ತಿ. ಆಕಿ ಬಾಯಿಲ್ಲ ಅಂದ್ಲಾಕಿ. ಕುಂಡ್ರಿಲೆ ನಿನಗೆ ಸಿಟ್ಟು ಬಂದದ ಏನು ನಾ ಅಂಥದ್ದು, ಹಾಗೆಲ್ಲ ಸಿಟ್ಟು ಮಾಡ್ಕೋಬೇಡ ತಂಗಿ. ನಾನು ನಿನಗೆ ಉಪ್ಪತ್ತು ಯಾಕಂದನಿ, ನನ್ನ ಮಗಳಿಗೆ ಪೇಡೆ ಸ್ವೀಟ ಅಂತ ಯಾಕಂದನಿ ಅನ್ನೋದು ನೀ ಚಂದ ಅರ್ಥ ಮಾಡ್ಕೋಯವ್ವ. ಏನಂತಂದ್ರೆ ಸ್ವೀಟ್ ಅಂದ್ರೆ ಯಾವಾಗ ಮಾಡ್ತಾರೆ ಮನ್ಯಾಗ, ಹುಣ್ಣಿಗೊಮ್ಮೆ, ಅಮಾಸಿಗೊಮ್ಮೆ, ಹಿಂಗೆ ಯಾವಾಗಾರ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಸ್ವೀಟ ಹೋಳಿಗೆ ಮಾಡ್ತಾರೆ, ದಿವಸ ಮಾಡಂಗಿಲ್ಲ. ನನ್ನ ಮಗಳಂದ್ರೆ ಏನು ಸ್ವೀಟ್ ಇದ್ದಂಗೆ, ಆಕಿ ಯಾವಾಗಾರ ಒಮ್ಮೆ ಬರಕಿ, ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬರಕಿ ನನ್ನ ಮಗಳು. ನೀ ಅಂದ್ರೆ ಉಪ್ಪಿದ್ದಂಗೆ, ಉಪ್ಪ ದಿವಸ ಬೇಕದು. ಮನ್ಯಾಗ ಏನು ಮಾಡಿದ್ರು ಉಪ್ಪು ಬೇಕು, ಉಪ್ಪಿರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಂಗೆ ನನ್ನ ಮನೆಗೆ ಕಾಯಮ್ಮ ನೀ ಬೇಕು, ನನ್ನ ಮಗಳು ಯಾವಾಗರ ಒಮ್ಮೆ ಯವ್ವ ತಾಯಿ ಅಂದಂತ. ನನ್ನ ಮಗಳು ಯಾವಾಗರ ಒಮ್ಮೆ ಬಂದು ಹೊಕ್ಕಾಳ ಅಟ್ಟ ಹಾಕಿ. ನೀ ಉಪ್ಪು ಅಂದ್ರೆ ಏನು, ದಿವಸ ನೀ ಇಲ್ಲದ ನಮಗೆ ನಡೆಯಂಗಿಲ್ಲ ಯವ್ವ ಅಂದಾಗ ದಡಗ್ಗನ ಅತ್ತಿ ಕಾಲು ಬಿದ್ಲಂತಕಿ, ದಡಗ್ಗನ ಅತ್ತಿ ಕಾಲು ಬಿದ್ಲಂತ. ಹಂಗೆ ಮಣಿಯೊಳಗೆ ಯಾವ ಹೆಣ್ಣು ಮಗಳು ಕಣ್ಣೀರು ಹಾಕಬಾರ್ದು. ನೀವೇನಂತಂದ್ರೆ ನಿಮ್ಮ ಸೊಸಿ ಏನದ ನೋಡ್ರಿ, ಏನು ಧರ್ಮ ಜ್ಞಾನ ಅಧ್ಯಾತ್ಮ ಪುರಾಣ ಪ್ರವಚನ ಇದೆಲ್ಲಕ್ಕಿಂತಲೂ ಮನ್ಯಾಗ ಚಂದ ಬದುಕೋದನ್ನು ಬಾಳೆ ಮಾಡೋದನ್ನು ಕಲಿತು ಬಿಟ್ರೆ ಸಾಕ್ರಿ. ಅಲ್ಲೇ ಪರಮಾತ್ಮ ಇರ್ತಾನ. ಯಾವ ಮನೆಯೊಳಗೆ ದುಃಖ ಇರ್ತದ ಆ ಮನೆಯೊಳಗೆ ಪರಮಾತ್ಮ ಇರಂಗಿಲ್ಲ. ಯಾವ ಮನೆಯೊಳಗೆ ಸಂತೋಷ ಇರ್ತದ, ಯಾವ ಮನೆಯೊಳಗೆ ಖುಷಿ ಇರ್ತದ, ಅಲ್ಲಿ ಪರಮಾತ್ಮನ ವಾಸ ಇರ್ತದೆ ರೀ. ಅದಕ್ಕೆ ನೀವು ನಿನ್ನ ಮಗಳನ್ನ ಹೆಂಗೆ ಪ್ರೀತಿ ಮಾಡ್ತೀಯಲ್ಲ, ನಿನ್ನ ಮಗಳ ಮ್ಯಾಗ ಎಷ್ಟು ಪ್ರೀತಿ ಇದೆಯಲ್ಲ ಅಷ್ಟ ಪ್ರೀತಿ ನಿನ್ನ ಸೊಸಿ ಮ್ಯಾಗ ಇರು. ಮತ್ತು ನೀ ಏನು ಬಂದಿಯಲ್ಲ ಯವ ಸೊಸೆಯಾಗಿ ಈ ಮನೆಗೆ, ನೀನು ನಿನ್ನ ತಾಯಿ ಮ್ಯಾಗ ಎಷ್ಟು ಪ್ರೀತಿ ಇದೆಯಲ್ಲ ಅಷ್ಟೇ ಪ್ರೀತಿ ನಿಮ್ಮ ಅತ್ತಿ ಮ್ಯಾಗಿರು. ಹಿಂಗೆ ಇದ್ರಿ ಅಂದ್ರೆ ಆ ಮನೆಯೊಳಗೆ ಜಗಳ ಬರಂಗಿಲ್ಲ. ನನ್ನ ಸೊಸೆ ಅಂದ್ರೆ ನನ್ನ ಮಗಳಂತ ನೀ ತಿಳ್ಕೊ, ನಮ್ಮ ಅತ್ತಿ ಅಂದ್ರೆ ನಮ್ಮ ಅವ್ವ ಅಂತ ನೀ ತಿಳ್ಕೊಂಡಿ ಅಂದ್ರೆ ಆ ಮನ್ಯಾಗ ಜಗಳ ಬರಂಗಿಲ್ಲ. ನಮ್ಮ ಮಂದಿ ಹಂಗಿಲ್ರಿ. ಜಾತ್ರೆಗೆ ಮಗಳು ಬಂದ್ಲಂದ್ರೆ ನೋಡ್ಬೇಕು, ಕುಣಿದಾಡ್ತಿರ್ತಾರೆ ನಮ್ಮ ಅವ್ಗಳು. ಅದನ್ನು ತರ್ಬೇಕು ಇದನ್ನು ತರ್ಬೇಕು, ಆ ಹುಡುಗರಿಗೆ ಅದಿಲ್ಲ ಇದಿಲ್ಲ, ಅವ್ರ ಮನೆ ಇಲ್ಲ ಏನ್ರಿ, ಎಲ್ಲ ಆಕಿಗೆ ಸೀರಿಲ್ಲ, ಆಕಿ ಮಕ್ಕಳಿಗೆ ಅರಿವಿಲ್ಲ, ಅವ್ರಿಗೆ ಅದಿಲ್ಲ. ಹಂಗೆ ಹೇಳುದ ತರ್ಸುದ ಅವನು ಹಿಂದೆ ಬಂದೇ ಇರ್ತಾನ್ರಿ ಗಂಡಪ್ಪ. ಹಳೆಯ ನಮ್ಮ ತಾಯಿಗಳು ಎಲ್ಲದಕ್ಕಿಂತ ಹಳೆಯನ ಮ್ಯಾಗ ಭಾಳ ಪ್ರೀತಿ ಅಂತರಿ, ಹಳೆ ದೇವ್ರ ಮ್ಯಾಗ ಭಾಳ ಪ್ರೀತಿ. ನೀವೆಲ್ಲ ಅಂತಿರ್ತೀರಿ ನೋಡ್ರಿ, ಅಳಿ ದೇವ್ರ ಅಂತೀರಿ, ದೇವ್ರನ್ರಿ ಅವ. ಮತ್ತು ದೇವ್ರಂದ್ರೆ ಇಲ್ಲಕ್ಕೆ ಬಂದರಿ ಪಾಂಡುರಂಗನ ಗುಡಿಗೆ ಅಲ್ಲಿಗೆ ಹೋಗುದ್ರಿ. ಅವನು ಹಳೆಯ ದೇವ್ರ ಅಲ್ರಿ, ಅವ ತೊಳೆಯ ದೇವ್ರವ. ಅದನ್ನು ತೊಗೊಂಡು ಬಾ ಇದನ್ನು ತೊಗೊಂಡು ಬಾ, ಅದನ್ನು ತೊಳೆಯ ದೇವ್ರವ, ಹಳೆಯ ದೇವ್ರ ಅಲ್ಲ. ನೀವು ಹಂಗೆ ಅಂತೀರಿ. ಅವನು ಬಂದೇ ಇದ್ದ ಸೈಕಲ್ ಮೋಟ್ರ್ ತೊಗೊಂಡು ಹಿಂದೆ ಬಂದಿದ್ದ, ಜಾತ್ರೆಗೆ ಬಂದಿದ್ದ. ಕಾಸಗತ್ವೇಶ್ವರದ ದೊಡ್ಡ ಜಾತ್ರೆ, ಪಾಂಡುರಂಗನ ಏಕಾದಶಿ ಎರಡು ಕೂಡ ಹಾಕವ್ ನಡಿ ಅಂತ ಇಬ್ರು ಗಂಡ ಹೆಂಡತಿ ಸೈಕಲ್ ಮೋಟ್ರ್ ಮ್ಯಾಗ ಬಂದಿದ್ರು. ಒಂದಿಟ್ಟು ಟೈಮ್ ಇತ್ತು. ಟೈಮ್ ಇದ್ದಾಗ ಹೆಂಡತಿಗೆ ಹೇಳಿದ್ದ, ಸಿನೆಮ್ಗೆ ಹೋಗುನೇನು ಆಕೆ ಹ್ಞೂ ಅಂದ್ಲು. ಬರ್ರಂತ ಗಾಡಿ ತೊಗೊಂಡು ಬಂದು ಸೈಕಲ್ ಮೋಟ್ರ್ ತಂದು ನಿಲ್ಲಿಸಿದ. ವೈ ಅನ್ಸಾಕತ್ತಿದ. ರೆಡಿಯಾಗಿ ಬಂದಳಲ್ರಿ ಹೆಂಡತಿ. ಹೆಣ್ಮಗಳು ರೆಡಿಯಾಗಿ ಬಂದ ಕೂಲೆ ಆಕೆ ಅವು ಓಡಿ ಬಂದ್ಲು. ಯಾಕಯ್ಯಪ್ಪ ಇನ್ನ ಜಾತ್ರೆ ಯಾಕೆ ಹಂಗೆ ಮಾಡ್ತದ ಅದು?
ಯಾಕೆ ಹಂಗೆ ಮಾಡ್ತಾವೆ? ಹೌದಾ? ಸೈಕಲ್ ಮೋಟ್ರ್ ಮ್ಯಾಗ ಬಂದು ನಿಂತವ ಏನು ಮಾಡಿದ ಅಂತಂದ್ರೆ ಕರ್ಯಾಗ ಹತ್ತಿದ. ಅತ್ತಿ ಅಂತಾಳ ಮಗಳಿಗೆ, ಯವ್ವ ಯಾಕೆ ಹೊಂಟಿ? ಮತ್ತು ಹಳ್ಯಾಗ ಹೇಳು, ಇನ್ನೂ ಜಾತ್ರೆ ಮುಗುದಿಲ್ಲ, ಇನ್ನೊಂದು ತೊಡೆ ದಿವ್ಸ ಬಿಟ್ಟು ಹೋಗಕತ್ತಾರ ಅಂತಂದ್ರು. ಅವ ಅಂದ, ನಾವು ಊರಿಗೆ ಹೊಂಟಿಲ್ಲ, ನಿನ್ನ ಮಗಳನ್ನ ಕರ್ಕೊಂಡು ಹೊಂಟಿಲ್ಲ, ಜಾತ್ರೆ ಮುಗಿಸೇ ಹೋಗ್ತೀವಿ ನಾವು, ಮತ್ತು ಈಗ ಅದಕ್ಕೆ ಹೊಂಟಾರಿ, ಒಂದಿಟ್ಟು ಸಿನೇಮ್ ನೋಡಿ ಬರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ಲು. ಸಿನೇಮ್ ನೋಡಕ್ಕೆ ಹೊಂಟಾರ ಅಂದ ಕೂಡಲೇ ಓಡಿ ಬಂದು ಕದ್ದಿಲಿ ಕಿವ್ಯಾಗ ಹಳ್ಯಾಗ ರೊಕ್ಕದು ಅದಾವಿಲ್ಲ, ಮತ್ತು ರೊಕ್ಕ ಕೊಡಕಿರಿ ಹಳ್ಯಾಗ ರೊಕ್ಕ ಅದಾವ್ರಿ ಅತ್ತಿ ಅದಾವು. ಮತ್ತು ಮಗಳ ಕೈಯಾಗ ಮತ್ತೆ ಒಂದಿಟ್ಟು ರೊಕ್ಕ ಕೊಟ್ಟು ಆ ಸಿನೇಮ್ ನೋಡಿ ಮತ್ತು ಬರುವಾಗ ಅಲ್ಲೇ ಅಟ್ಟು ಏನಾರ ಹೋಟೆಲ್ದಾಗ ಪಾನಿಪುರಿ ಅವೇನೋ ಇರ್ತಾವೆ ನೋಡ್ರಿ, ಗೋಬಿ ಪಿಬಿ ಎಲ್ಲ ತಿಂದು ಮಗಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಾರಪ್ಪ ಅಂತ ಹೇಳಿ ಹ್ಞೂ ಅಂತಿಬ್ರು ಹಾದ್ರಿ. ಹೋಗೋದನ್ನು ಮನ್ಯಾಗ ಮಗನೂ ಇದ್ದ, ಸೊಸಿನೂ ಇದ್ಲು. ಅಕ್ಕಿ ರೂಮ್ನಾಗ ಕರ್ಕೊಂಡು ಹೋಗಿ ಒಂದಿಟ್ಟು ನಡಿ ನಾವು ನೋಡುನು ಅಂತ ತಿಳ್ಕೊಂಡು ಹೇಳಿದ ಕೂಡ ಅವ ಮಗ ಸೈಕಲ್ ಮೋಟ್ರ್ ತಂದು ನಿಂದ್ರಿಸಿದ. ಸೊಸಿ ಸೀರೆ ಉಟ್ಕೊಂಡು ತಯಾರಾಗಿ ಹೊಂಟಳು. ಈಕೆಂದ್ರೆ ಎಲ್ಲಿಗೆ? ಸೊಸಿಗೆ. ನಾವು ಒಟ್ಟು ಸಿನೇಮಕ್ಕೆ ನಿಮ್ಗೆ ಹೇಳ್ತೀನಿ ಹಿಂಗೆ ಚಾಲೂ ಮಾಡಿದ್ಲ ಅತ್ತಿ. ಈ ಮನ್ಯಾಗ ಯಾರು ಹೇಳವ್ರದಾರನು? ಇಲ್ಲಿ ಯಾರು ಕೇಳವ್ರದಾರನು? ಯಾರು ಎಲ್ಲಿ ಬೇಕಾದಲ್ಲಿ ಹೊಕ್ಕಾರ, ಯಾರು ಯಾವಾಗ ಬೇಕಾದಾಗ ಬರ್ತಾರ. ಇಲ್ಲೇನು ಹಿರಿಯರನ್ನ ಮಾತಿಲ್ಲ, ಚಾಲೂನು ರೀ. ಮತ್ತು ಸೊಸಿ ಮಗಳು ಹೋಗುವಾಗ ಏನಿಲ್ಲ, ಸೊಸಿ ಹೋಗುವಾಗ ಇವೆಲ್ಲ ಚಾಲು. ನಾವು ಹೆಂಗೆ ಮಾಡ್ತೀವಿ? ಮಕ್ಕಳು ಪ್ರೀತಿಯಿಂದ ಇರುವುದನ್ನು ಕಣ್ತುಂಬ ನೋಡಿಬಿಡ್ಬೇಕ್ರಿ. ಮುಂದೆ ನಾವೇನು ನೋಡೋಕ್ಕಿಲ್ಲಿ ಬರ್ತೀವಿ. ಅಕ್ಕಿಗೆ ಇಷ್ಟು ಕಾಡ್ತಿದ್ಲಲ್ಲ ಅತ್ತಿ, ಗಂಡಗೆ ಹೇಳಿದ್ರು ಗಂಡನು ಎಲ್ಲ ಅಕ್ಕಿ ಮಾತ ಕೇಳ್ತಿದ್ರಿ, ಅವನ ಮಾತ ಕೇಳ್ತಿದ್ದವ. ಕಡಿಗೆ ಒಂದು ದಿನ ಪಾಂಡುರಂಗನಿಗೆ ಮೂರ್ತಿ ಮುಂದಿಟ್ಟು ಪೂಜೆ ಮಾಡ್ತಿದ್ಲ. ಯಪ್ಪ ಪಾಂಡುರಂಗ, ಹೆಂಗಾರ ಮಾಡಿ ನನಗೆ ಕರ್ಕೊಂಡು ಬಿಡೋ, ಒಂದು ಸಾರಿ ನಿನ್ನ ಈ ಕಣ್ಣು ತುಂಬ ನೋಡ್ಬೇಕಾಗ್ಯದ ಪಾಂಡುರಂಗ. ಹೇ ಪರಮಾತ್ಮ, ನಾನು ನಿನ್ನ ನೋಡ್ಬೇಕಲ್ಲ, ನಾನು ನಿನ್ನ ನೋಡಲಾರದ ಈ ಜನ್ಮ ಹೋಯಿತು ಅಂತಂದ್ರೆ ನಾನು ಹುಟ್ಟಿ ಬಂದು ವ್ಯರ್ಥ ಆಗುತ್ತದ ಪಾಂಡುರಂಗ, ನಾನು ನಿನ್ನ ನೋಡಲೇಬೇಕು ಅಂತಂದಾಗ ಪಾಂಡುರಂಗನ ಮನಸ್ಸಿನಾಗ ಬತ್ತು. ಆಯ್ತು ಅಂತ ತಿಳ್ಕೊಂಡೆ ಈಕೆ ಸಜ್ಜಾದಳ್ರಿ ಹೋಗಾಕ. ಸಜ್ಜಾದ ಕೂಡಲೇ ಮತ್ತಾಕೆ ಬಿಡಿಸಿ ಆಕೆನ ಕೀಲಿ ಹಾಕಿ ಒಳಗೆ ರೂಮ್ನಾಗ ಕೋಲ್ಯಾಗ ಹಾಕಿ ಕೀಲಿ ಹಾಕಿ ಆ ಚಾವಿ ನಡಿನಾಗ ಕಟ್ಕೊಂಡು ತಾವೊಂದು ಕಡೆ ಮನ್ಕೊಂಡ್ಲು. ಅಲ್ಲೇ ರಾತ್ರಿ ಹೇ ಪಾಂಡುರಂಗ ಅನ್ಕೋತ ನನ್ನನ್ನು ಹೆಂಗರ ಮಾಡಿ ಏಕಾದಶಿ ದಿವಸ, ಆಷಾಢ ಏಕಾದಶಿ ದಿವಸ ನಿನ್ನ ದರ್ಶನ ಮಾಡ್ಬೇಕಂತ ನೇಮದ ಪಾಂಡುರಂಗ. ನಾನಿನ್ನ ಈ ಎರಡೂ ಕಣ್ಣಿನಿಂದ ಚರ್ಮ ಚಕ್ಷುವಿನಿಂದ ನಿನ್ನನ್ನು ನೋಡಿದರೆ ನನ್ನ ಜನ್ಮ ಸಾರ್ಥಕತೆ ಆಗುತ್ತದೆ ಪಾಂಡುರಂಗ, ನನ್ನನ್ನು ಕರ್ಕೋರಯ್ಯಪ್ಪ ಅಂತ ಮನ್ಯಾಗ ಕುಂತು ರೂಮ್ನ್ಯಾಗ ಕುಂತು ಅಳ್ಳಕತ್ತಿದ್ಲು. ಇದು ಪಾಂಡುರಂಗನಿಗೆ ಕೇಳಿಸ್ತಲ್ರಿ. ಯಾಕಂತಂದ್ರೆ ತಾಯಿಯ ಮಗನ ಕೂಗು ಹೆಂಗೆ ತಾಯಿಗೆ ಕೇಳ್ತದಲ್ಲ, ಕೂಸಿನ ಕೂಗ ತಾಯಿಗೆ ಹೆಂಗೆ ಕೇಳ್ತದಲ್ಲ, ಹಂಗೆ ಪಾಂಡುರಂಗನಿಗೆ ಕೇಳಿದಾಗ ಓಡಿ ಬಂದು ಏನು ಮಾಡಿದ ಅಂತಂದ್ರೆ ತಾನ ಎಲ್ಲ ಆದ. ಒಂದು ಸಾರಿ ಅತ್ತಿಗತೆ ಆದ, ಒಂದು ಸಾರಿ ಗಂಡನ ಗತೆ ಆದ. ಅತ್ತೆಯಾಗಿ ಬಂದು ಕೀಲಿ ತೆಗೆದು ಹೇಳ್ದ, ಸೀರೆ ಅದು ಇದು ಮಡಿಚ್ಕೊಟ್ಟು ತೊಗೊಂಡು ಹೋಗು. ಸ್ವತಃ ಅತ್ತಿನ ಆಗಿ ಬಂದಿದ್ದ. ಪಾಂಡುರಂಗನಿಗೆ ಯಾವ ಬೇಕಾದ ರೂಪಗಳನ್ನು ತಾಳಕ್ಕೆ ಬರ್ತದ. ಅಕ್ಕಿ ಅಂದ್ಲು, ಇದಕ್ಕೆ ತಕ ನನ್ನ ಬಾಗಲ ಹಿಕ್ಕಿ ಒಳಗೆ ರೂಮ್ನ್ಯಾಗ ಕೂಡಾಕಿ ಪಂಡರಿಪುರಕ್ಕೆ ಹೋದೆ ಅಂದ್ರೆ ನೋಡಿ ನಿನ್ನ ಕಾಲ ಮುರಿತಿನ ಅಂದಕ್ಕಿ ತಾನೇ ಬಂದು ನನ್ನ ಬಾಗಲ ತೆರೆದು ಚೀಲ್ದಾಗ ಅರಿವಿ ಹಾಕಿ ಕೊಟ್ಟು ಹೋಗು ಪಾಂಡುರಂಗನ ದರ್ಶನಕ್ಕಂತ ಕಳಿಸ್ತಾಳಲ್ಲ, ಇದೆಂತದಂತ ಅಂದ್ಲು. ಹೊರಗೆ ಹೋಗುವಾಗ ಮತ್ತು ಗಂಡನ ಗತೆ ಆಗಿ ಬಂದು ಹೋಗಂತ ಅವನು ಹೇಳಿ ಕಳಿಸಿದ. ನಿಮ್ಗೆ ಹೇಳ್ತಾನೆ, ರಾತ್ರಿ ಹಗಲಿ ಇಷ್ಟು ದೂರ ನಡೆದರೂ ಆಕೆಗೆ ಏನೂ ಅನಿಸಲಿಲ್ಲರಿ ಸಕುಬಾಯಿಗೆ. ಯಾಕಂತಂದ್ರೆ ಆ ಪ್ರೇಮ, ಆ ಭಕ್ತಿ ಸೆಳಿತಿತ್ತು ಪಾಂಡುರಂಗನ ಕಡೆ ಸೆಳಿತಿತ್ತು. ಓಡಿ ಹೋಗಿ ಎಂಥ ಭಕ್ತಿ ರೀ, ಪಾಂಡುರಂಗನ ಹತ್ತಿರ ಹೋಗಿ ಮಂಡಿಗಾಲು ಊರು ಕುಂತ್ರ ಕಣ್ಣಾಗ ದಳ 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 ನೀರು ಬರಾಗತ್ತಾವ. ಹೇ ಪಾಂಡುರಂಗ, ನನ್ನ ಜನ್ಮ ಸಾರ್ಥಕ ಆಯಿತು ಯಪ್ಪ, ನನ್ನ ಜನ್ಮ ಸಾರ್ಥಕ ಆಯಿತು ಪಾಂಡುರಂಗ, ನನ್ನ ಇನ್ನು ಹೊಳ್ಳಿ ಎಲ್ಲಿಯೂ ಕರ್ಕೊಂಡು ಹೋಗಬೇಡ, ನನ್ನನ್ನು ಏನು ಮಾಡಂತಂದ್ರೆ ನಿನ್ನೊಳಗೆ ನನ್ನ ಮುಕ್ತನನ್ನಾಗಿ ಮಾಡಿಬಿಡು ಪಾಂಡುರಂಗ. ಈ ಸಂಸಾರ ಸಾಕು ಯಪ್ಪ ನನಗಿದು, ಈ ದುಃಖ, ಈ ನೋವ ಇದು ಯಾವುದೂ ಬೇಡಪ್ಪ, ನನ್ನನ್ನು ಮುಕ್ತಳನ್ನಾಗಿ ಮಾಡಿಬಿಡು ಪಾಂಡುರಂಗ ಅಂತ ಕೇಳಿದಾಗ ಪಾಂಡುರಂಗ ಆಕೆಯನ್ನು ಕರ್ಕೊಂಡು ಬಿಟ್ಟ. ಸಕುಬಾಯಿಯನ್ನು ಪಾಂಡುರಂಗ ಕರ್ಕೊಂಡು ಬಿಟ್ಟ. ದೇಹ ಅಲ್ಲೇ, ಪ್ರಾಣನೇ ಕರ್ಕೊಂಡು ಬಿಡೋದಂದ್ರೆ ಏನ್ರಿ?
ನೀವು ಯಾರೂ ಹಂಗೆ ಅನ್ನಂಗಿಲ್ಲ. ದೇವರ ಹೋಗಿ ನನ್ನ ಕರ್ಕೊಂಡ್ಬಿಡ್ಪತ್ತ ಯಾರು ಐತೀರೇನು? ಹ್ಞೂ ಹಂಗಂಗ್ರಿ. ಇನ್ನು ನಮ್ಮದೆಲ್ಲ ಭಾಳ ಐತ್ರಿ. ಮಗನ ಲಗ್ನ ಆಗಿಲ್ಲಿನ, ಮಗಳ ಲಗ್ನ ಆಗಿಲ್ಲ, ಅವು ಎಡು ತುರದು ನೌಕರಿ ಇಲ್ಲ, ಮೊಮ್ಮಕ್ಕಳು ಒಂದು ಎರಡು. ಇವಾಗ ನಿಮಗೆ ಸಂಸಾರ ಬೇಸರ ಆಗಂಗಿಲ್ಲ. ಅವ್ರಿಗೆ ನೋಡ್ರಿ ಆಗಲೇ ಬೇಸರ ಆಗಿಬಿಡ್ತದೆ. ಯಾಕಂತಂದ್ರೆ ಎಷ್ಟತ್ತಪ್ಪ ಈ ನೋವ ಕಷ್ಟ, ಈ ತಾಳೋದು, ಈ ಶರೀರದ ವ್ಯವಸ್ಥೆಯನ್ನು ಮಾಡೋದು, ಇದು ಸಾಕಂತಾರ ಅವರು ಸಂತರು ಮಹಾತ್ಮರು ಸಾಕಂತಾರ. ಅವ ಪಾಂಡುರಂಗ ಆಕೆಯನ್ನು ಕರ್ಕೊಂಡು ಬಿಟ್ಟ. ಶರೀರ ಏನಾಯಿತು ಅಂತಂದ್ರೆ ಅಲ್ಲಿದ್ದವ್ರು ಹಂಗಟ್ಟಿಂಗಟ್ಟು ಮಾಡಿಕೊಂಡು ಹೋಗಿ ಅವರು ಸುಟ್ಟು ಬಿಟ್ರು, ಆ ದೇಹವನ್ನು ಸುಟ್ಟು ಬಿಟ್ರು. ಆನಂತರ ಇಲ್ಲಿ ಯಾರು ಉಳಿದಿದ್ರು ಅಂತಂದ್ರೆ ಆಕಿ ಪಾಂಡುರಂಗ ಸ್ವತಃ ಸಕ್ಕುಬಾಯಿ ಆಗಿ ಈ ಮನ್ಯಾಗ ಉಳಿದಿದ್ದ. ಅವನ ಬಂದ ಈ ಮನ್ಯಾಗ ಉಳ್ದ ಆಕಿಗತೆನ ಎಲ್ಲ ಸೇವಾ ಮಾಡ್ಕೊಂತ. ಆದ್ರೆ ಎಲ್ಲರಿಗೂ ಪಾಠ ಕಲಿಸ್ಬೇಕನ್ನೋ ಲೆಕ್ಕದೊಳಗಿದ್ದ. ಯಾರು? ಪಾಂಡುರಂಗ. ಆಕಿ ಏನಾರ ಮೊದಲಿನ ಗತೆ ಏನಾರ ಮಾಡಕ್ಕೆ ಬಂದ್ಲಂದ್ರೆ ಅಲ್ಲಿಂದ ಅಲ್ಲೇ ನಿಂದ್ರು. ಹಂಗೆ ಒಂದೊಂದು ಸಾರಿ ಆಕಿನ್ನ ಏನಾರ ಅಂದ್ರೆ ಬಾಯಿನ ಗಪ್ಪಾಗಬೇಕು, ಹೊಳ್ಳಿ ಮಾತಾಡಕ್ಕೆ ಬರಬಾರ್ದು. ಅರೆ ಆಕಿ ಸಕುಬಾಯಿ ಅಲ್ಲ, ಮೊದಲಿದ್ದಕ್ಕೆ ಸಕುಬಾಯಿ, ಈಗ ಪಾಂಡುರಂಗ. ನೋಡ್ರಿ ಯಾರ ಸಲುವಾಗಿ? ಸಕುಬಾಯಿ ಸಲುವಾಗಿ ತಾನ ಹೆಣ್ಮಗಳಾಗಿ ಅವ್ರ ಮನ್ಯಾಗ ಕಸ ಹೊಡೆಯೋದು, ಅವ್ರ ಮನ್ಯಾಗ ಬಾಂಡೆ ತಿಕ್ಕೋದು, ಅವ್ರ ಮನ್ಯಾಗ ಅಡುಗೆ ಮಾಡೋದು. ಸ್ವತಃ ಪಾಂಡುರಂಗ ಅಡುಗೆ ಮಾಡಿದ್ರೆ ಆಕೆ ಗಂಡ ಊಟ ಮಾಡಾಕತ್ತಿದ್ರೆ ಅವ ಅಂತಿದ್ದ, ಏನು ಅಡಿಗೆದು, ಎಂಥ ಅಡಿಗೆದ, ಅಮೃತ ಪಂಚ ಪಕ್ವಾನ್ ಉಂಡಂಗೆ ಆಗತ್ತದಲ್ಲ ಇದು ಎಂಥ ಅಡಿಗೆ ಅಂತ ತಿಳ್ಕೊಂಡು ಅಷ್ಟು ಪ್ರೀತಿಯಿಂದ ಊಟ ಮಾಡ್ತಿದ್ದ. ಆಕಿನೂ ಅಂತಿದ್ಲ, ಅತ್ತಿನೂ. ಆದ್ರೆ ಆಕಿ ಮುಂದೆ ಅಂತಿದ್ದಿಲ್ಲ. ನೀವು ಮುಂದೆ ಅನ್ನಂಗಿಲ್ಲ ನೋಡ್ರಿ, ಶಿವಿ ಆಗೈತೆ ಅಂತೇಳಿ. ಎಲ್ಲ ಬರೋಬರಿ ಆಗಿದ್ರು, ಬರೋಬರಿ ಆಗೈತಿ ಎಲ್ಲ, ಸ್ವಲ್ಪ ಇನ್ನೊಂದಿಟ್ಟು ಕುದಿದಿತ್ತಾಳು ಅಟ್ಟು ಅಂದ್ಬಿಡೋದು. ಅದೆಲ್ಲ ಕುದ್ದತಿ ಕರೆ ಸುಮ್ಮ ಅಂದ್ಬಿಡೋದು. ಆಕೆ ಮುಂದೆ ಅಂತಿದ್ದಿಲ್ಲ, ಪಾಂಡುರಂಗನ ಮುಂದೆ ಅಂತಿದ್ದಿಲ್ಲ. ಅದಾಗಬೇಕು ಇದಾಗಬೇಕು ಅಂತಿತ್ತು. ಒಂದೊಂದು ಸಾರಿ ಏನಾರ ಮತ್ತು ಆಕೆ ಮೊದಲು ಸಕುಬಾಯಿ ಇದ್ದಾಗ ಬಡಿಯತ್ತಿದ್ದಳ್ರಿ, ಯಾರನ್ನೂ ಕೇಳ್ತಿದ್ದಿಲ್ಲ, ಬಡಿತಿದ್ಲು. ಈ ಪಾಂಡುರಂಗ ಬಂದನಾದ ನಂತರ ಕೈ ಮಾಡಿದ್ರೆ ಕೈಯ ಕೆಳಗೆ ಬರ್ತಿದ್ದಿಲ್ಲ. ಯಾಕಂದ್ರೆ ಸ್ವತಃ ಪಾಂಡುರಂಗ. ಆಕೆ ಮತ್ತೆ ಹಂಗೆ ಹಿಂಗೆ ಮಾಡಿ ಸುಧಾರಿಸ್ಕೊಂಡು ವ್ಯವಸ್ಥೆ ಮಾಡ್ತಿದ್ಲು. ನಂತರ ಭಾಳ ದಿವಸ ಆತ್ರಿ ಅದು. ಪಾಂಡುರಂಗ ಇಲ್ಲೇ ಉಳಿದ. ಆಕೆ ಬರುತಕ ಮತ್ತು ಹೋಗಕ್ಕೆ ಬರಂಗಿಲ್ಲಲ್ರಿ ಇವಂಗ. ಆಕೆ ಬಂದ ನಂತರ ಇವ ಹೋಗ್ಬೇಕು. ಭಾಳ ದಿವಸ ಭಾಳ ವರ್ಷ ಆದ ಕೂಡಲೇ ಸ್ವತಃ ರುಕ್ಮಿಣಿನ ಇಲ್ಲಿಗೆ ಬಂದ್ಲಂತ್ರಿ. ರಾತ್ರಿ ಬಂದು ಯಾರು ಇಲ್ದಾಗ ಬಂದು ಕಿಡಿಕ್ಯಾಗ ಬಂದ. ಮತ್ತು ಗಂಡ ಭಾಳ ದಿವಸ ಬರಲಿಲ್ಲ ಅಂದ್ರೆ ಚಿಂತಿನ ನೋಡ್ರಿ. ಭಾಳ ದಿವಸ ಅಲ್ರಿ, ಭಾಳ ಟೈಮ್ ಆತಂದ್ರೆ ನೀವು ಕೇಳಂಗಿಲ್ಲ. ಎಲ್ಲರ ಹೊರಗೆ ಗಂಡ್ಮಕ್ಳು ಕೂಡ ಕಟ್ಟಿಗೆ ಮಾತಾಡ್ಕೋತ ಕುಂಡ್ರುವಾಗ ಒಂದು 10 ನಿಮಿಷ ಹೆಚ್ಚಾಗಿತ್ತಂದ್ರೆ ಟಕ್ 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 ಫೋನ್ ಹೊಡೆದ ಬಿಡುದು. ಎಲ್ಲಿ ಕೂತರಿ ನಾ ಊಟ ಟೈಮ್ ಆಗ್ಯದ, ಒಂದಿಟ್ಟು ಮನೆಯದು ನೆನಪ ಐತೆ ಇಲ್ಲ ಬರ್ರಿ ಅಂತ ಊಟ ಕರಿತೀರಿ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರಿ ಏನಂತಂದ್ರೆ, ಈ ಮನ್ಯಾಗ ಹೆಣ್ಮಕ್ಳಂದ್ರೆ PSI ಇದ್ದಂಗಂತ್ರಿ. ಇವರು ಹೆಣ್ಮಕ್ಳಂದ್ರೆ PSI ಇದ್ದಂಗಂತ್ರಿ, ಮಕ್ಕಳಂದ್ರೆ ಪೊಲೀಸರು ಇದ್ದಂಗಂತೀವಿ. ಮಕ್ಕಳಂದ್ರೆ ಪೊಲೀಸರು ಇದ್ದಂಗೆ.